ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಪ್ರತಿದಿನ ಉತ್ಪತ್ತಿಯಾಗುವ 100% ತಾಜಾ ಕಸವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸುವ ಉತ್ತರ ಪ್ರದೇಶದ ಮೊದಲ ನಗರ ಯಾವುದು? ಉತ್ತರವು ಆಪ್ಷನ್ ಸಿ, ಲಕ್ನೋ ನಗರ. ಲಕ್ನೋ ಮಹಾನಗರ ಪಾಲಿಕೆಯು ಪ್ರತಿದಿನ ಸಂಗ್ರಹವಾಗುವ ಸುಮಾರು 2500 ಮೆಟ್ರಿಕ್ ಟನ್ ತಾಜಾ ಕಸವನ್ನು ಸಂಪೂರ್ಣವಾಗಿ 100% ವೈಜ್ಞಾನಿಕವಾಗಿ ಸಂಸ್ಕರಿಸುವ ಮೂಲಕ ರಾಜ್ಯದಲ್ಲೇ ಈ ಸಾಧನೆ ಮಾಡಿದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ಇದಕ್ಕಾಗಿ ನಗರವು ವೇಸ್ಟ್ ಟು ಎನರ್ಜಿ ಘಟಕಗಳು ಮತ್ತು ಸುಧಾರಿತ ಕಾಂಪೋಸ್ಟಿಂಗ್ ತಂತ್ರಜ್ಞಾನಗಳನ್ನು ಬಳಸುತ್ತಿದೆ. ಇದರಿಂದ ಕಸವು ಭೂಭರ್ತಿ ಕೇಂದ್ರಗಳಿಗೆ ಲ್ಯಾಂಡ್ ಫಿಲ್ಸ್ ಹೋಗುವುದನ್ನು ತಪ್ಪುತ್ತದೆ. ಇದರಲ್ಲಿ ಮಿಥೇನ್ ಅನಿಲದ ಬಿಡುಗಡೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸಹಕಾರಿಯೂ ಕೂಡ ಇದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ ಅವಾರ್ಡ್ಸ್ 2026ರಲ್ಲಿ ಇತ್ತೀಚೆಗೆ ಯಾರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಉತ್ತರವು ಆಪ್ಷನ್ ಎ, ನಮಿತಾ ಗೋಖಲೆ ಅವರನ್ನು ಗೌರವಿಸಲಾಗಿರುತ್ತದೆ. ನಮಿತಾ ಗೋಖಲೆ ಖ್ಯಾತ ಲೇಖಕಿ ಮತ್ತು ಜೈಪುರ ಸಾಹಿತ್ಯ ಉತ್ಸವದ ಸಹ-ಸಂಸ್ಥಾಪಕರಾದ ಇವರಿಗೆ ಸಾಹಿತ್ಯ ಲೋಕಕ್ಕೆ ನೀಡಿದ ಸುದೀರ್ಘ ಕೊಡುಗೆಗಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಇಲ್ಲಿ ಇತರ ಪ್ರಮುಖ ವಿಜೇತರು ಮಹಾದೇವ್ ಟೊಪ್ಪೊ ಇವರಿಗೆ ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ ಆಫ್ ದಿ ಇಯರ್ ಕವಿತಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಪೆಗ್ಗಿ ಮೋಹನ್ ಇವರಿಗೆ ವಂಡರ್ಸ್ ಕಿಂಗ್ಸ್ ಮರ್ಚೆಂಟ್ಸ್ ಕೃತಿಗೆ ಬುಕ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಇಲ್ಲಿ ವಾರಣಾಸಿಯ ಕಾಶಿಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಂಪರೆಯನ್ನು ಎತ್ತಿ ಹಿಡಿಯಲು ಮತ್ತು ಭಾರತೀಯ ಭಾಷೆಗಳ ಬರಹಗಾರರನ್ನು ಪ್ರೋತ್ಸಾಹಿಸುವುದು ಈ ಉತ್ಸವದ ಗುರಿಯಾಗಿರುತ್ತದೆ. ಇಲ್ಲಿ ಉತ್ಸವದ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ ಅವಾರ್ಡ್ಸ್ 2026. ಇದರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂದರೆ ನಮಿತಾ ಗೋಖಲೆ ಇವರಿಗೆ ನೀಡಲಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತೀಯ ಭಾಷೆಗಳಲ್ಲಿನ ಅತ್ಯುನ್ನತ ಸಾಹಿತ್ಯ ಕೃತಿಗಳನ್ನು ಗೌರವಿಸಲು ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ಘೋಷಿಸಿದ ಹೊಸ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಪ್ರಶಸ್ತಿಯ ಹೆಸರೇನು? ಉತ್ತರವು ಸೆಮ್ಮೋಜಿ ಇಲಾಖೆಯ ವಿರುದು ಎನ್ನುವುದು ಪ್ರಶಸ್ತಿಯ ಹೆಸರಾಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ, ತಮಿಳುನಾಡು ಸರ್ಕಾರವು ಸೆಮ್ಮೋಜಿ ಇಲಾಖೆಯ ವಿರುದು ಎನ್ನುವ ಹೊಸ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರಾರಂಭಿಸಿದೆ. ಇದರ ಬಗ್ಗೆ ಮಾಹಿತಿ, ತಮಿಳುನಾಡು ಮುಖ್ಯಮಂತ್ರಿ ಎಂ. ಕೆ. ಸ್ಟಾಲಿನ್ ಅವರು ಚೆನ್ನೈ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ 2026ರ ಸಮಾರೋಪ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ವಿಳಂಬ ಮತ್ತು ರಾಜಕೀಯ ಹಸ್ತಕ್ಷೇಪದ ಆರೋಪಗಳ ಹಿನ್ನೆಲೆಯಲ್ಲಿ ಈ ಸ್ವತಂತ್ರ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಪ್ರಶಸ್ತಿಯ ಮೊತ್ತವು ಪ್ರತಿ ಭಾಷೆಯ ವಿಜೇತರಿಗೆ 5 ಲಕ್ಷ ನಗದು ಬಹುಮಾನವನ್ನು ನೀಡಲಾಗುತ್ತದೆ ಮತ್ತು ಗೌರವ ಪತ್ರವನ್ನು ನೀಡಲಾಗುತ್ತದೆ. ಇಲ್ಲಿ ಮೊದಲ ಹಂತದ ಭಾಷೆಗಳು ಯಾವುದಾಗಿರುತ್ತದೆ ಅಂದರೆ ಒಟ್ಟಾಗಿ 7 ಪ್ರಮುಖ ಭಾರತೀಯ ಭಾಷೆಗಳ ಕೃತಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅವುಗಳು ಯಾವುದೆಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒಡಿಯಾ, ಬೆಂಗಾಲಿ ಮತ್ತು ಮರಾಠಿ ಭಾಷೆಗಳಾಗಿರುತ್ತದೆ. ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ಪ್ರಶಸ್ತಿಯ ಪಾರದರ್ಶಕತೆ ಕಾಪಾಡಲು ಸರ್ಕಾರ ಕೇವಲ ಪೋಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಭಾಷೆಗೂ ಪ್ರತ್ಯೇಕವಾದ ಸ್ವತಂತ್ರ ಸಾಹಿತಿಗಳ ಸಮಿತಿಯನ್ನು ರಚಿಸಿ ವಿಜೇತರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಹೆಸರು ಏನಾಗಿರುತ್ತದೆ ಅಂದರೆ ಸೆಮ್ಮೋಜಿ ಇಲಾಖೆಯ ವಿರುದು ಎನ್ನುವ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಪ್ರಶಸ್ತಿಯನ್ನು ತಮಿಳುನಾಡು ಸರ್ಕಾರವು ಘೋಷಿಸಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಟಾಟಾ ಕಮ್ಯುನಿಕೇಷನ್ಸ್ ಸಂಸ್ಥೆಯ ನೂತನ ಸಿಇಒ ನಿಯೋಜಿತ ಡೆಸಿಗ್ನೇಟ್ ಸಿಇಒ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಎ, ಗಣೇಶ್ ಲಕ್ಷ್ಮೀನಾರಾಯಣ್ ಅವರು ನೇಮಕಗೊಂಡಿದ್ದಾರೆ. ಟಾಟಾ ಕಮ್ಯುನಿಕೇಷನ್ ಲಿಮಿಟೆಡ್ನ ತನ್ನ ನೂತನ ಸಿಇಒ ನಿಯೋಜಿತರಾಗಿ ಗಣೇಶ್ ಲಕ್ಷ್ಮೀನಾರಾಯಣ್ ಅವರನ್ನು ನೇಮಿಸಿದ್ದಾರೆ. ಅವರು ಪ್ರಸ್ತುತ ಸಿಇಒ ಆಗಿರುವ ಎಸ್ ಲಕ್ಷ್ಮೀನಾರಾಯಣ್ ಅವರ ಅಧಿಕಾರಾವಧಿಯ ನಂತರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಗಣೇಶ್ ಅವರು ಈ ಹಿಂದೆ ಭಾರತಿ ಏರ್ಟೆಲ್ ಸಂಸ್ಥೆಯಲ್ಲಿ ಎಂಟರ್ಪ್ರೈಸ್ ಬಿಸಿನೆಸ್ ವಿಭಾಗದ ಸಿಇಒ ಆಗಿ ಕಾರ್ಯನಿರ್ವಹಿಸಿದ್ದರು. ಅಲ್ಲದೆ ಡೆಲ್ ಇಂಡಿಯಾದಲ್ಲಿಯೂ ಪ್ರಮುಖ ಜವಾಬ್ದಾರಿಯನ್ನು ನಿಭಾಯಿಸುವ ಅನುಭವವನ್ನು ಹೊಂದಿದ್ದಾರೆ. ಇವರು ಕಂಪನಿಯ ಡಿಜಿಟಲ್ ಪರಿವರ್ತನೆ, ಕ್ಲೌಡ್ ಸೇವೆಗಳು ಮತ್ತು ಜಾಗತಿಕ ವಿಸ್ತರಣೆಯ ವೇಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದಾರೆ.
ಮುಂದಿನ ಪ್ರಶ್ನೆ, ಭಾರತದಾದ್ಯಂತ 40 ಸ್ಥಳಗಳಲ್ಲಿ ನಡೆಯಲಿರುವ ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ರಂಗಭೂಮಿ ಉತ್ಸವ ಭಾರತ ರಂಗ ಮಹೋತ್ಸವ 2026 ಅನ್ನು ಯಾವ ಸಂಸ್ಥೆ ಆಯೋಜಿಸುತ್ತಿದೆ? ಉತ್ತರವು ಆಪ್ಷನ್ ಬಿ, ರಾಷ್ಟ್ರೀಯ ನಾಟಕ ಶಾಲೆಯು ಆಯೋಜಿಸುತ್ತಿದೆ. ಏನಿದು ಭಾರತ ರಂಗ ಮಹೋತ್ಸವ ಅಂದರೆ? ಇದು ಏಷ್ಯಾದ ಅತಿದೊಡ್ಡ ರಂಗಭೂಮಿ ಉತ್ಸವವಾಗಿದ್ದು 2026ರಲ್ಲಿ ತನ್ನ 26ನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ. ಈ ಬಾರಿ ಈ ಉತ್ಸವವು ಭಾರತದಾದ್ಯಂತ 40 ವಿವಿಧ ಸಂಸ್ಥೆಗಳಲ್ಲಿ ನಡೆಯಲಿದ್ದು, ಇದು ರಂಗಭೂಮಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹರಡುವಿಕೆಯಾಗಿರುತ್ತದೆ. ಭಾರತದ ಪ್ರಾದೇಶಿಕ ನಾಟಕಗಳ ಜೊತೆಗೆ ವಿವಿಧ ದೇಶಗಳ ನಾಟಕ ತಂಡಗಳು ಇಲ್ಲಿ ಪ್ರದರ್ಶನ ನೀಡಲಿದೆ. ಇದರ ಮೇನ್ ಉದ್ದೇಶ ಏನಾಗಿರುತ್ತದೆ ಅಂದರೆ, ಭಾರತೀಯ ಕಲೆ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ರಂಗಭೂಮಿಯ ಜಾಗತಿಕ ವಿನಿಮಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಗುರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಯೋಧ್ಯೆಯ ರಾಮಜನ್ಮಭೂಮಿ ಹೋರಾಟ ಮತ್ತು ಮಂದಿರ ನಿರ್ಮಾಣದ ಪಯಣವನ್ನು ವಿವರಿಸುವ ರಾಮ್ ಜನ್ಮಭೂಮಿ ಎ ಜರ್ನಿ ಆಫ್ ಫೇತ್ ಆ್ಯಂಡ್ ರೆಸಿಲಿಯನ್ಸ್ ಪುಸ್ತಕವನ್ನು ಇತ್ತೀಚೆಗೆ ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರವು ಆಪ್ಷನ್ ಬಿ, ಸಿ. ಪಿ. ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿರುತ್ತಾರೆ. ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಯಾದ ಸಿ. ಪಿ. ರಾಧಾಕೃಷ್ಣನ್ ಅವರು ನವದೆಹಲಿಯಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿರುತ್ತಾರೆ. ಪುಸ್ತಕದ ಹೆಸರು ನೆನಪಿಟ್ಟುಕೊಳ್ಳಿ, ರಾಮ್ ಜನ್ಮಭೂಮಿ ಎ ಜರ್ನಿ ಆಫ್ ಫೇತ್ ಆ್ಯಂಡ್ ರೆಸಿಲಿಯನ್ಸ್ ಆಗಿರುತ್ತದೆ. ಈ ಪುಸ್ತಕವು ಶತಮಾನಗಳ ಕಾಲ ನಡೆದ ರಾಮಜನ್ಮಭೂಮಿ ಹೋರಾಟ, ಕಾನೂನು ಪ್ರಕ್ರಿಯೆ ಮತ್ತು ಅಂತಿಮವಾಗಿ ಭವ್ಯ ಮಂದಿರದ ನಿರ್ಮಾಣದವರೆಗಿನ ಸಂಪೂರ್ಣ ಚಿತ್ರಣವನ್ನು ನೀಡುತ್ತದೆ. ಈ ಕೃತಿಯನ್ನು ಹಿರಿಯ ಪತ್ರಕರ್ತರು ಮತ್ತು ಸಾಂಸ್ಕೃತಿಕ ಚಿಂತಕರು ಜಂಟಿಯಾಗಿ ರಚಿಸಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿಯನ್ನು ಬಲಪಡಿಸಲು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಅಥವಾ MoUಗೆ ಸಹಿಯನ್ನು ಹಾಕಿದೆ? ಉತ್ತರವು ಆಪ್ಷನ್ ಸಿ, ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಿಯನ್ನು ಹಾಕಿರುತ್ತದೆ. ಈ MoU ಅಡಿಯಲ್ಲಿ ಭಾರತದಲ್ಲಿ ಇಂಡಿಯಾ ಸ್ಕಿಲ್ ಎಕ್ಸಲರೇಟರ್ ಎಂಬ ವೇದಿಕೆಯನ್ನು ಪ್ರಾರಂಭಿಸಲಾಗುವುದು. ಇದು ಸರ್ಕಾರ, ಉದ್ಯಮ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುತ್ತದೆ. ಇದರ ನೇತೃತ್ವವನ್ನು ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವ ಜಯಂತ್ ಚೌಧರಿ ಅವರು ವಹಿಸಲಿದ್ದಾರೆ. ಇಲ್ಲಿ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಗ್ರೀನ್ ಎನರ್ಜಿ, ಹಸಿರು ಇಂಧನ ಮತ್ತು ಸೈಬರ್ ಸೆಕ್ಯುರಿಟಿಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಯುವಕರಿಗೆ ತರಬೇತಿ ನೀಡುವುದು ಇದರ ಗುರಿಯಾಗಿರುತ್ತದೆ. ಈ ಯೋಜನೆಯು NEP 2020 ಉದ್ದೇಶವನ್ನು ಪೂರೈಸಲಿದ್ದು, ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ವೃತ್ತಿಪರ ಕೌಶಲ್ಯವನ್ನು ಅಳವಡಿಸಿಕೊಳ್ಳಲು ಸಹಕರಿಸುತ್ತದೆ. ಭಾರತವನ್ನು ಜಾಗತಿಕ ಕೌಶಲ್ಯದ ಹಬ್, ಗ್ಲೋಬಲ್ ಹಬ್ ಫಾರ್ ಸ್ಕಿಲ್ಸ್ ಆಗಿ ಮಾಡುವ ಮೂಲಕ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನು ತಲುಪಲು ಇದು ಸಹಕಾರಿಯಾಗಿರುತ್ತದೆ. ಈ MoU ತಿಳುವಳಿಕೆಯ ಒಪ್ಪಂದಗಳು. ಮುಂದಿನ ಪ್ರಶ್ನೆಯನ್ನು ನೋಡುವ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ಯೋಜನೆಯ ಅಡಿಯಲ್ಲಿ ಹೊಸ ಹಸಿರುಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಗುರಿಯನ್ನು ಘೋಷಿಸಿದೆ? ಉತ್ತರವು ಆಪ್ಷನ್ ಬಿ, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ನೊಂದಿಗೆ ಹಸಿರುಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಗುರಿಯನ್ನು ಘೋಷಿಸಿದೆ. ಕೇಂದ್ರ ಸರ್ಕಾರವು 2023ರಲ್ಲಿ ಪ್ರಾರಂಭವಾದ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅನ್ನು ವಿಸ್ತರಿಸಿದ್ದು, ಕೈಗಾರಿಕೆಗಳಿಗೆ ಕಟ್ಟುನಿಟ್ಟಾದ ಹಸಿರುಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಗುರಿಯನ್ನು ನಿಗದಿಪಡಿಸಿದೆ. ಇದರ ಮೇನ್ ಉದ್ದೇಶ ನಿಗದಿತ ಗುರಿಗಿಂತ ಕಡಿಮೆ ಅನಿಲ ಹೊರಸೂಸುವ ಕೈಗಾರಿಕೆಗಳಿಗೆ ಕಾರ್ಬನ್ ಕ್ರೆಡಿಟ್ ಪ್ರಮಾಣಪತ್ರಗಳನ್ನು ನೀಡುತ್ತದೆ. ಇವುಗಳು ಇತರ ಕಂಪನಿಗಳಿಗೆ ಮಾರಾಟ ಮಾಡಬಹುದು. ಈ ಯೋಜನೆಯನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ನಿರ್ವಹಿಸಲಿರುತ್ತದೆ. ಇದರ ಪ್ರಾಮುಖ್ಯತೆ, ಇದು ಭಾರತವು 2070ರ ವೇಳೆಗೆ ನೆಟ್ ಝೀರೋ ಗುರಿಯನ್ನು ತಲುಪಲು ಮತ್ತು ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ತನ್ನ ಬದ್ಧತೆಯನ್ನು ಪೂರೈಸಲು ಸಹಾಯ ಮಾಡುತ್ತವೆ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಸಿಂಗಾಪುರದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಸಂರಕ್ಷಣಾ ರಾಯಭಾರಿ ಎಂದು ಘೋಷಿಸಲಾಗಿದ್ದ ಇತ್ತೀಚೆಗೆ ನಿಧನರಾದ ಕರ್ನಾಟಕ ಮೂಲದ ಪರಿಸರವಾದಿ ಯಾರು? ಉತ್ತರವು ಆಪ್ಷನ್ ಬಿ, ಕೀರ್ತಿ ದ ಮೆಕಾನಿ ಅವರು ಇತ್ತೀಚೆಗೆ ನಿಧನರಾಗಿರುತ್ತಾರೆ. ಕೀರ್ತಿ ದ ಮೆಕಾನಿ ಇವರು ಮೂಲತಃ ನಮ್ಮ ಕರ್ನಾಟಕದವರಾಗಿದ್ದು 66 ವರ್ಷದವರು. ಇವರು ದೀರ್ಘಕಾಲದಿಂದ ಸಿಂಗಾಪುರದಲ್ಲಿ ನೆಲೆಸಿದ್ದು ಅಲ್ಲಿನ ಪರಿಸರ ಸಂರಕ್ಷಣಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಸಿಂಗಾಪುರದ ಗಾರ್ಡನ್ ಸಿಟಿ ಫಂಡ್ನ ಸ್ಥಾಪಕ ಸದಸ್ಯರಾಗಿದ್ದರೂ ಕೂಡ ನಗರ ಪ್ರದೇಶಗಳಲ್ಲಿ ಹಸಿರನ್ನು ಹೆಚ್ಚಿಸಲು ಅವರು ನಡೆಸಿದ ಪ್ಲಾಂಟ್ ಎ ಟ್ರೀ ಅಭಿಯಾನವು ಬಹಳ ಜನಪ್ರಿಯವಾಗಿತ್ತು. ಇವರಿಗೆ 2015ರಲ್ಲಿ ಸಿಂಗಾಪುರದ ಅತ್ಯುನ್ನತ ಪರಿಸರ ಗೌರವವಾದ ಪ್ರೆಸಿಡೆನ್ಸ್ ಅವಾರ್ಡ್ ಫಾರ್ ದಿ ಎನ್ವಿರಾನ್ಮೆಂಟ್ ಅನ್ನು ಕೂಡ ನೀಡಲಾಗಿತ್ತು. ಅವರು ಸಿಂಗಾಪುರದ ರಾಷ್ಟ್ರೀಯ ಉದ್ಯಾನವನಗಳ ಮಂಡಳಿಯ ಪ್ರಮುಖ ಸಲಹೆಗಾರರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ.
ಮುಂದಿನ ಪ್ರಶ್ನೆ, ಸಂತಾನೋತ್ಪತ್ತಿ ವಿಜ್ಞಾನ ಮತ್ತು IVF ಚಿಕಿತ್ಸೆಯ ಬಗ್ಗೆ ರೋಗಿಗಳಿಗೆ ಸಮಗ್ರ ಮಾಹಿತಿ ನೀಡಲು ಭಾರತದ ಮೊದಲ ಇಮ್ಮರ್ಸಿವ್ ನಾಲೆಡ್ಜ್ ಸೆಂಟರ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗುತ್ತಿದೆ? ಉತ್ತರವು ಆಪ್ಷನ್ ಸಿ, ಮುಂಬೈ ಅಂಧೇರಿ ಈಸ್ಟ್ನಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಆಕ್ಸಿಜನ್ IVF ಸಂಸ್ಥೆಯು ಮುಂಬೈನಲ್ಲಿ ಭಾರತ್ ದಪ್ತರಿ ಜ್ಞಾನ ಕೇಂದ್ರ ಅನ್ನು ಉದ್ಘಾಟಿಸಿದ್ದಾರೆ. ಇದು ಭಾರತದ ಮೊದಲ ಇಮ್ಮರ್ಸಿವ್ IVF ಜ್ಞಾನ ಕೇಂದ್ರವಾಗಿದೆ. ಏನಿದು ಇಮ್ಮರ್ಸಿವ್ ಕೇಂದ್ರ? ಇಲ್ಲಿ ರೋಗಿಗಳು ಕೇವಲ ಮಾಹಿತಿಯನ್ನು ಒದಗಿಸುವುದಿಲ್ಲ, ಬದಲಾಗಿ 360 ಡಿಗ್ರಿ VR ತಂತ್ರಜ್ಞಾನದ ಮೂಲಕ IVF ಪ್ರಕ್ರಿಯೆಯನ್ನು ವರ್ಚುವಲ್ ಆಗಿ ಅನುಭವಿಸಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದರ ಉದ್ದೇಶವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಪಡೆಯುವ ದಂಪತಿಗಳಿಗಿರುವ ಭಯ ಮತ್ತು ಪುರಾಣಗಳನ್ನು ಹೋಗಲಾಡಿಸುವುದು ಮತ್ತು ಅವರಿಗೆ ವೈಜ್ಞಾನಿಕವಾಗಿ ನಿಖರವಾದ ಮಾಹಿತಿಗಳನ್ನು ನೀಡುವುದು ಇದರ ಗುರಿಯಾಗಿರುತ್ತದೆ. ಇಲ್ಲಿ ಈ ಕೇಂದ್ರದಲ್ಲಿ ಅನೀರಾ ಎಂಬ ಮಾಸ್ಕೆಟ್ ಮೂಲಕ ಡಿಜಿಟಲ್ ಕಥೆ ಹೇಳುವಿಕೆ ಮತ್ತು ಸಂವಾದಾತ್ಮಕ ಕಿಯೋಸ್ಕ್ ಸೌಲಭ್ಯಗಳು ಕೂಡ ಇರುತ್ತದೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಇವತ್ತಿನ ಕರೆಂಟ್ ಅಫೇರ್ಸ್ಗಳ ಕ್ವಿಕ್ ರಿವಿಷನ್ ಅನ್ನು ಒಮ್ಮೆ ನೋಡೋಣ. ಪ್ರತಿದಿನ ಉತ್ಪಾದನೆಯಾಗುವ 100% ತಾಜಾ ಕಸವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸುವ ಉತ್ತರ ಪ್ರದೇಶದ ನಗರ ಲಕ್ನೌ ಆಗಿರುತ್ತದೆ. ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ ಅವಾರ್ಡ್ 2026ರಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನಮಿತಾ ಗೋಖಲೆ ಅವರಿಗೆ ನೀಡಲಾಯಿತು. ಭಾರತೀಯ ಭಾಷೆಗಳಲ್ಲಿನ ಅತ್ಯುನ್ನತ ಸಾಹಿತ್ಯ ಕೃತಿಗಳನ್ನು ಗೌರವಿಸಲು ತಮಿಳುನಾಡು ಸರ್ಕಾರವು ಸಮೋಜಿ ಇಲಾಖೆಯ ವಿರುದು ಎನ್ನುವ ಹೊಸ ರಾಷ್ಟ್ರಮಟ್ಟದ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರಾರಂಭಿಸಿದರು. ಟಾಟಾ ಕಮ್ಯುನಿಕೇಷನ್ ಸಂಸ್ಥೆಯ ನೂತನ CEO ನಿಯೋಜಿತರಾಗಿ ಗಣೇಶ್ ಲಕ್ಷ್ಮೀನಾರಾಯಣ್ ಅವರು ಆಯ್ಕೆಯಾದರು. ಭಾರತದಾದ್ಯಂತ 40 ಸ್ಥಳಗಳಲ್ಲಿ ನಡೆಯಲಿರುವ ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ರಂಗಭೂಮಿ ಉತ್ಸವದ ಭಾರತ ರಂಗ ಮಹೋತ್ಸವ 2026ನ್ನು ರಾಷ್ಟ್ರೀಯ ನಾಟಕ ಶಾಲೆಯು ಆಯೋಜಿಸುತ್ತದೆ. ರಾಮ್ ಜನ್ಮಭೂಮಿ ಎ ಜರ್ನಿ ಆಫ್ ಫೇತ್ ಆ್ಯಂಡ್ ರೆಸಿಲಿಯನ್ಸ್ ಎನ್ನುವ ಪುಸ್ತಕವನ್ನು CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿದರು. ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಭಾರತ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ಕೌಶಲ್ಯ ತರಬೇತಿಯನ್ನು ಬಲಪಡಿಸಲು MoUಗೆ ಸಹಿಯನ್ನು ಹಾಕಿದೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅಡಿಯಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಗುರಿಯನ್ನು ಘೋಷಿಸಲಾಯಿತು. ಸಿಂಗಾಪುರದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಸಂರಕ್ಷಣಾ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಕೀರ್ತಿದಾ ಮೇಘಾನಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. IVF ಚಿಕಿತ್ಸೆಯ ಬಗ್ಗೆ ರೋಗಿಗಳಿಗೆ ಸಮಗ್ರ ಮಾಹಿತಿ ನೀಡಲು ಇಮ್ಮರ್ಸಿವ್ ನಾಲೆಡ್ಜ್ ಸೆಂಟರ್ ಅನ್ನು ಮುಂಬೈನಲ್ಲಿ ಪ್ರಾರಂಭಿಸಲಾಯಿತು. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.